ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ತಾಲೂಕಾ ಅಧಿಕಾರಿಗಳು ಭಗವಾನ್ ಮಹಾವೀರ್ ಜಯಂತಿ ಆಚರಣೆ ನಿರ್ಲಕ್ಷ್ಯ ಧೋರಣೆ, ಎಲ್ಲೆಡೆ ಆಕ್ರೋಶ. ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರು ನಿರ್ಲಕ್ಷಿಸಿದ್ದಾರೆ ಎಂದು ಹುಕ್ಕೇರಿ ತಾಲೂಕಾ ಜೈನ್ ಅಸೋಸಿಯೇಷನ್ ಆರೋಪ. ತಾಲೂಕಾ ಆಡಳಿತ ನಿರ್ಲಕ್ಷ್ಯ, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ಹಾಗಿದೆ ತಾಲೂಕಾ ಆಡಳಿತದ ಪರಿಸ್ಥಿತಿ. ಭಗವಾನ್ ಮಹಾವೀರ್ ಜಯಂತಿ ಆಚರಣೆ, ಅಧಿಕಾರಿಗಳ ಅಸಡ್ಡೆ ಧೋರಣೆ, ತಾತ್ಸಾರ ಮನೋಭಾವನೆಗೆ ಎಲ್ಲೆಡೆ ಖಂಡನೆ. ತಾಲೂಕಾ ಅಧಿಕಾರಿಗಳ ನಡೆ ನಮ್ಮ ಸಮಾಜ ಅವಮಾನಿಸಿದ್ದಾರೆಂದು ಜೈನ್ ಅಸೋಸಿಯೇಷನ್ ಆರೋಪ. ತಹಸೀಲ್ದಾರ್ ಕಚೇರಿ ಬೀಗ ಕಂಡು ಹೊರಗಡೆ ಭಗವಾನ್ ಮಹಾವೀರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಜೈನ್ ಮುಖಂಡರು. ಪ್ರತಿ ವರ್ಷ ತಾಲೂಕಾ ಆಡಳಿತದೊಂದಿಗೆ ಹುಕ್ಕೇರಿ ತಾಲೂಕಿನ ಜೈನ್ ಸಮಾಜದ ಶ್ರಾವಕ ಶ್ರಾವಕಿಯರು ಮುಖಂಡರು ಹುಕ್ಕೇರಿ ತಹಶೀಲ್ದಾರ್ ಕಚೇರಿಯ ಒಳಗಡೆ ಮಹಾವೀರ್ ಫೋಟೋ ಪೂಜಿಸುವ ಪದ್ಧತಿ ಇತ್ತು. ಆದರೆ ಈಗ ತಹಶೀಲ್ದಾರ್ ಕಚೇರಿಗೆ ಬೀಗ ಇದ್ದುದನ್ನು ಕಂಡು ಆಚರಿ ಮೂಡಿಸಿದೆ. ನಂತರ ತಾಲೂಕಿನ ಎಲ್ಲ ಜೈನ್ ಮುಖಂಡರು ಮಹಾವೀರ ಭಾವಚಿತ್ರವನ್ನು ತಹಶೀಲ್ದಾರ್ ಕಚೇರಿ ಎದುರುಗಡೆ ಇಟ್ಟು ಪೂಜೆ ನೆರವೇರಿಸಿದ್ದನ್ನ ನೋಡ್ರಪ್ಪ. ತಹಶೀಲ್ದಾರ್ ಕಚೇರಿ ಎದುರು ಕೈಯಲ್ಲಿ ಕಸಬರಗಿ ಹಿಡಿದು ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿದ ಜೈನ್ ಸಮಾಜದ ಶ್ರಾವಕ ಶ್ರಾವಕಿಯರು. ತಹಶೀಲ್ದಾರ್ ಕಚೇರಿಯ ಗ್ರೇಡ್ 2 ಪ್ರಕಾಶ್ ಕಲ್ಲೋಳಿ ಅವರನ್ನ ತರಾಟೆಗೆ ತೆಗೆದುಕೊಂಡ ಜೈನ್ ಸಮಾಜದ ಮುಖಂಡರು. ಈ ನಡೆ ನಮ್ಮ ಸಮಾಜವನ್ನು ಅವಮಾನಿಸಿದ್ದಾರೆಂದು ಜೈನ್ ಸಮಾಜದ ಸಭೆ ಕರೆದು ಈ ವರ್ತನೆ ಖಂಡಿಸಿ ತಾಲೂಕಾ ಆಡಳಿತದ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಈಗಾಗಲೇ ಈ ಜೈನ್ ಸಮಾಜದ ಮುಖಂಡರು ಹೇಳಿದ್ದಾರೆ ನೋಡಿ. ಮಹಾವೀರರು ಜಗತ್ತಿಗೆ ನೀಡಿದ ಅದ್ಭುತ ಕೊಡುಗೆ ಅಹಿಂಸೆ, ಶಾಂತಿ. ಅಂಥವರ ಜಯಂತಿಯನ್ನು ವರ್ಷಕ್ಕೊಮ್ಮೆ ಆಚರಿಸುವ ಈ ಜೈನ್ ಸಮಾಜದ ಏಕೈಕ ಜಯಂತಿ ಆಗಿರುವ ಭಗವಾನ್ ಮಹಾವೀರರ ಜಯಂತಿಯನ್ನು ತಾಲೂಕಾ ಆಡಳಿತ ಈ ರೀತಿ ಅಸಡ್ಡೆ ಮತ್ತು ತಾತ್ಸಾರದಿಂದ ನೋಡುತ್ತಾರೆಂದು ತಿಳಿದುಕೊಂಡಿರಲಿಲ್ಲವೆಂದು ಜೈನ್ ಸಮಾಜ ಖಂಡನೆ. ಇಂಥ ಕಾಟಾಚಾರದ ಜಯಂತಿ, ಇಂಥ ಈ ನಡೆಗೆ ನಮ್ಮ ಸಮಾಜವನ್ನು ಅವಮಾನಿಸಿದಂತಾಗಿದೆ. ಜೈನ್ ಸಮಾಜದ ಸಭೆ ಕರೆದು ತಾಲೂಕಿನ ಎಲ್ಲ ಮುಖಂಡರು ಕೂಡಿಕೊಂಡು ಈ ವರ್ತನೆ ಖಂಡಿಸಿ ತಾಲೂಕಾ ಆಡಳಿತದ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಇದೇ ವೇಳೆ ಮುಖಂಡರು ತಿಳಿಸಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ನೋಡ್ರಿ ಪ್ರಕಾಶ್ ಸರ್, ಇದು ನೀವು ಮಾಡೋದಾಗಲ್ಲ. ಸರ್ ನೀವು ಯಾರು ಮಾಡ್ಬೇಕಲ್ಲ, ಕಸನು ನಾವು ಹೊಡ್ಬೋದ, ಟೇಬಲ್ ನಾವು ಇಡೋದ, ಮತ್ತೆ ನಾವು ಬಸ್ತಾಗ ಪೂಜೆ ಫೋಟೋ ಪೂಜೆ ಮಾಡ್ಕೋತಾವ ಸರ್. ತಾಳು ಕಾಡೈತೆ ಅನ್ನೋದು ಅದಕ್ಕೆ ನಿಮ್ಗೆ ಪ್ರಕಾಶ್ ಸರ್ ನೋಡ್ರಿ, ನೀವು ಮಾಡೋದಲ್ಲ ತಾಲೂಕು ಆಡಳಿತ ಅಲ್ಲ ದೊಡ್ಡದಲ್ಲ. ಅದು ಕಾರ್ಯಕ್ರಮ ಬಿಟ್ಟು ಬಂದ್ವಲ್ಲ, ನಾವು ನಿಂತೀವಿ ಒಂದು ತಾಸು ಗಂಟೆ ಹೊರಗೆ ಗೇಟ್ ಕೀ ಹಾಕೋದು ನಿಲ್ಲೋದ. ತಾಲೂಕದಿಂದ ಹಳ್ಳಿಯಿಂದ ಎಲ್ಲ ಹಳ್ಳಿಯಿಂದ ಬಂದಾರ್ರಿ ಇಲ್ಲಿ. ನಮ್ಮಲ್ಲೇ ಮಾಡ್ಬೇಕಾಗ್ತೈತಿ. ಅಲ್ಲ ಈ ರಂಗೋಲಿ ಮಾಡಬಿಟ್ರೆ ಕುಂತ್ರೆ ಹೊತ್ತರೆ ಮಾಡ್ಬೇಕಲ್ಲ. ಕಸ ಹುಡುಗಿ ಇಲ್ಲ, ಟೇಬಲ್ ಇಟ್ಟಿಲ್ಲ, ಫೋಟೋ ಇಟ್ಟಿಲ್ಲ. ನಮ್ಮದವ ನಮ್ಮ ಮಂದಿರದಾಗ ನಾವು ಮಾಡ್ಕೊತಾವಲ್ಲ ಮಗಂತಿ ತಾಲೂಕು ಆಡಳಿತ ಅಂತ ಮಾಡೋದು ಯಾಕ್ರಿ? ಮತ್ತೆ ಮನೆ ಮೀಟಿಂಗ್ ಯಾಕೆ ಹೋಗ್ತಿಲ್ಲ? ಮಹಾವೀರ್ ಜಯಂತಿ ಬಗ್ಗೆ ಅಲಕ್ಷ್ಯ ತೋರಿದ ತಹಸೀಲ್ದಾರ್ಗೆ ಧಿಕ್ಕಾರ ತಪ್ಪುಗ್ರಿ. ನೋಡಿ
ಮಹಾವೀರ ಜಯಂತಿನೇ ಮಾಡಬೇಡ ತಲಕಾಡದಾಗ ಇರ್ಬೇಕನ್ನೋ ನಮ್ಮದ ಅಭಿಮತ. ನೀವು ಮಾಡೋದಾದ್ರೆ ಬೇರೆ ಜಾಗ ಇತ್ತು ಇಲ್ವೋ ಒಂದ್ ವೀಲ್ ಯಾಕೆ ಬಂದ್ರಿ ಅವ್ರ ಇಲ್ಲ ಮಾಡಬೇಡಿ ಇವತ್ತಿನ ಸಭೆಯನ್ನು ತಾಲೂಕಾ ಮಟ್ಟದಲ್ಲಿ ಕರೆದಿತ್ತು. ಅವ್ರ ಗಮನದಾಗ ಕೂಡ ಇತ್ತು ಈ ವಿಷಯ. ಈಗ ಸುಮಾರು ನಮ್ಮ ಎಲ್ಲ ಒಂದು ಬಂಧುಗಳು, ಜೈನ ಬಂಧುಗಳು 9ರಿಂದ 10 ಗಂಟೆವರೆಗೆ ಕಾದರೂ ಇನ್ನೂ ಒಬ್ಬ ಆಫೀಸರಿಗೆ ಒಂದು ಪ್ರಮಾಸಿಗೆ ಬರ್ತಾ ಇಲ್ಲ. ಇದರ್ಥ ಏನ, ಅವರು ಟೋಟಲಿ ನೆಗ್ಲೆಕ್ಟ್ ಮಾಡಿದಾರ, ನಿರ್ಲಕ್ಷಿಸಿದಾರ ಅಂತ ಹೇಳೋದು ಕಂಡು ಬರ್ತದೆ. ಅದಕ್ಕೆ ಸಿಬ್ಬಂದಿಗೆ ಏನು ಮಹತ್ವ ಇಲ್ಲ, ಅಧಿಕಾರಿಗಳು ಬರ್ಬೇಕ. ಅಧಿಕಾರಿ ಏನಿದಾರಲ್ಲ ಅವ್ರು ವಸ್ತಿ ಅದಾರ, ಇಲ್ಲೇ ಅದಾರ ಅವ್ರು. ಆದ್ರೆ ಇದನ್ನು ಜವಾಬ್ದಾರಿ ಬರ್ತಂಗ ಆಡಳಿತ ಮಂಡಳಿ ಜವಾಬ್ದಾರಿ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ತಹಸೀಲ್ದಾರ್ ಅವ್ರದ್ದು ಅವ್ರ ಅಧ್ಯಕ್ಷತೆಯೊಳಗೆ ಫಂಕ್ಷನ್ ಆಗ್ತಿರ್ತದೆ. ಮತ್ತು ಅವ್ರ ಗಮನ ಕೊಡು ತಂದದ. ಅವ್ರು ಬಂದಿಲ್ಲ ಅಂದ ಕೂಡಲೇ ಇದ್ರ ಬಗ್ಗೆ ಒಂದು ಯಾವುದೇ ರೀತಿಯಿಂದ ಒಂದು ಆ್ಯಕ್ಷನ್ ಆಗಬೇಕು. ಅದಕ್ಕೆ ಬರುವಂಥ ದಿನಮಾನಗಳಲ್ಲಿ ನಾವು ಒಂದು 8 ದಿವಸ ಅಥವಾ 15 ದಿವಸ ಒಂದು ಜೈನ್ ಅಸೋಸಿಯೇಷನ್ ಒಂದು ಮೀಟಿಂಗನ್ನು ಕರಿಬೇಕು, ಒಂದು ರ್ಯಾಲಿಯನ್ನು ಮಾಡಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ